ಕಳೆದ ಹಲವು ವರ್ಷಗಳಿಂದ ಬರಗಾಲದಿಂದ ಕಂಗಾಲಾಗಿದ್ದ ಜಿಲ್ಲೆಗೆ ಈ ವರ್ಷ ಮಳೆರಾಯ ತಂಪೆರೆದಿದ್ದ ಪರಿಣಾಮ ಹೊಲ ಗದ್ದೆಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಿದ್ವು. ಆದರೆ ಇದೀಗ ರೈತರಿಗೆ ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳುವುದೇ ದೊಡ್ಡ ತಲೆನೋವಾಗಿದೆ. ಗುಂಪು ಗುಂಪಾಗಿ ಓಡ್ತಾ ಇರುವ ಜಿಂಕೆಗಳು, ಜನರ ಕೂಗಾಟಕ್ಕೆ ಎತ್ನೋ ಬಿದ್ನೋ ಅಂತ ಕಾಲಿಗೆ ಬುದ್ಧಿ ಹೇಳ್ತಾ ಇರುವ ಹರಿಣಗಳು, ನಮ್ಗೆ ಹವಾಸ ಆಗ್ತೀರಾ ಅಂತ ಧೈರ್ಯದಿಂದ ನಿಂತಿರುವ ಒಂಟಿ ಜಿಂಕೆ. ಹೀಗೆ ಸ್ವಚ್ಛಂದವಾಗಿ ಓಡಾಡ್ತಾ ಇರುವ ಹರಿಣಗಳು ಇರೋದು ಯಾವುದೋ ಕಾಡಿನಲ್ಲಿ ಅಲ್ಲ, ಬದಲಾಗಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಚಟ್ನಾಳ ಗ್ರಾಮದ ರೈತರ ಹೊಲದಲ್ಲಿ. ರೈತರು ಬೆಳೆದ ಉದ್ದು, ಹೆಸರುಬೇಳೆ, ತೊಗರಿ ಸೇರಿದಂತೆ ಹಲವು ಬೆಳೆಗಳ ಹೊಲ ಗದ್ದೆಗಳೇ ಜಿಂಕೆಗಳ ಸಾಮ್ರಾಜ್ಯವಾಗಿದೆ. ಇದು ರೈತರ ತಲೆನೋವಿಗೆ ಕಾರಣವಾಗಿದೆ. ಈ ಬಾರಿಯ ಮಳೆಯಿಂದಾಗಿ ಬೀದರ್ ಜಿಲ್ಲೆಯಲ್ಲಿ 85% ಫಸಲು ಉತ್ತಮವಾಗಿ ಬಂದಿದೆ. ಆದರೆ ಈಗ ಜಿಂಕೆಗಳ ಹಾವಳಿಯಿಂದ ತಾವು ಬೆಳೆದ ಬೆಳೆಯನ್ನ ಉಳಿಸಿಕೊಳ್ಳಲು ರೈತರು ಕಷ್ಟಪಡ್ತಿದ್ದಾರೆ. ಉದ್ದು, ಹೆಸರಿನ ಹೊಲಕ್ಕೆ ಗುಂಪು ಗುಂಪಾಗಿ ದಾಳಿ ಮಾಡೋ ಜಿಂಕೆಗಳು ಬೆಳೆಯನ್ನ ತಿಂದು ಖಾಲಿ ಮಾಡ್ತಿವೆ. ಜಿಂಕೆಗಳ ಜೊತೆಗೆ ಇಲಿ, ಮಂಗ, ಹಂದಿ ಮತ್ತು ನವಿಲುಗಳ ಕಾಟವೂ ಇದೆ ಅಂತಾರೆ ರೈತರು. ಉದ್ದು, ಹೆಸರು ಮತ್ತು ಜಾಳ ಎಲ್ಲ ತಿನ್ನೋದ ಸರ್. ಮುಂದೆ ರಬ್ಬಿ ಹಾಕಿರ್ಬೇ ಒಂದು ಚಲೋ ಮಾಡಿ ರಬ್ಬಿ ಹಾಕಿರ್ಬೇ ಎಲ್ಲ ತಿನ್ನೋದ ಸರ್. ಎಳ್ಳಿ ಸರ್, ಎಳ್ಳಿ, ಹಂದಿ ಎಲ್ಲ ತಿನ್ನೋದ ಸರ್. ಸೋಯಾರ ಬಿತ್ತಲದ್ದೇವು, ಮನೆ ಹೊಂಟಿದೆ ಸರ್. ಏನೇನು ಆಗ್ಲತ್ತಿಲ್ಲ. ಸೋಯಾ, ತೊಗರಿ ಮತ್ತು ಹೆಸರು, ಉದ್ದು, ಜಾಳ ಸಹಿತ ಹೊಂಟವ ಸರ್. ಏನು ಮಾಡ್ರ ಸರ್, ಎಲ್ಲ ಮಾಡಿ ತಿನ್ನಾಡ್ದಾವ. ಕಾಯ್ದು ಸಾಕಾಗಲ್ಲದ ಜರ ಮನೆ ಕಡೆ ಬಂದೇವು ಅಂದ್ರೆ ತಿನ್ನಾಡ್ದಾವ ಸರ್. ಚಟ್ನಾಳ ಗ್ರಾಮದ ಸುತ್ತಮುತ್ತ ಸುಮಾರು 2,000ಕ್ಕೂ ಅಧಿಕ ಸಂಖ್ಯೆಯಲ್ಲಿರುವ ಜಿಂಕೆಗಳು ಗ್ರಾಮದ ಹೊಲದಲ್ಲಿ ಹಾಕಿದ ಬೆಳೆಯನ್ನೆಲ್ಲ ತಿಂದು ನಾಶ ಮಾಡ್ತಿವೆ. ಹೊಲಕ್ಕೆ ಹೋದ್ರೆ ಸಾಕು, ಜಿಂಕೆಗಳನ್ನ ಓಡಿಸೋದೇ ರೈತರ ಕೆಲಸವಾಗಿದೆ. ಇನ್ನು ಅವುಗಳನ್ನ ಹೊಡೆಯೋಕೆ ಹೋದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೆದರಿಸ್ತಾರೆ. ನಾವು ಏನ್ ಮಾಡೋದು, ನೀವೇ ಹೇಳಿ ಅಂತ ರೈತರು ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಇಲ್ಲಿ ಫಾರೆಸ್ಟ್ ಆಫೀಸ್ಗೆ ಹೋಗಿ ಹೋದೆವು, ಎಲ್ಲಿ ಹೋಗಿ ಹೋದ್ರಿಗೆ ಯಾರು ಕಂಟ್ರೋಲ್ ಮಾಡಕ್ಕೆ ತಯಾರಿಲ್ಲ. ಮತ್ತು ನಮಗೆ ಒಂದು ಧಮಕಿ ಹಾಕ್ತಾರೆ. ರೈತರದ್ದು ಭಾಳ ಕಷ್ಟ ಅದ. ಅದು ಈಟ್ ಹೇಳ್ಕೊಂಡ್ರೆ ಅಷ್ಟು ಕಮ್ಮಿ ಅದ. ಇಷ್ಟು ಏನ್ರ ಎಲ್ಲ ಸೋಯಾ ಹಾಕಿದೆ ಎಲ್ಲ ತಿಂದೋಗ್ಯಾವ. ದಾರೋ ದಿಕ್ಕವ ಎತ್ಕೊಂಡು ನೋಡಿದ್ರಿಗೂ ದಾರೋ ದಿಕ್ಕಿ ಅದ. ಒಬ್ಬರು ಕೇಳಕ್ಕೆ ತಯಾರಿಲ್ಲ, ಒಬ್ಬರು ಹೇಳಕ್ಕೆ ತಯಾರಿಲ್ಲ. ಗಡಿ ಜಿಲ್ಲೆಯ ರೈತರು ತಾವು ಬೆಳೆದ ಬೆಳೆಯನ್ನು ಉಳಿಸಿಕೊಳ್ಳೋಕೆ ಹರಸಾಹಸ ಪಡ್ತಿದ್ದಾರೆ. ಅರಣ್ಯ ಇಲಾಖಾಧಿಕಾರಿಗಳು ಇನ್ನಾದ್ರೂ ಸೂಕ್ತ ಕ್ರಮವನ್ನ ಕೈಗೊಂಡು ರೈತರಿಗೆ ನೆರವಾಗಬೇಕಾಗಿದೆ. ಸುರೇಶ್ ನಾಯಕ್, ಟಿವಿ9, ಬೀದರ್.